ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತವಾಗಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಣ್ಣಿಗೇರಿ ತಾಲೂಕಿನ ನಲವಡಿ ಗ್ರಾಮದಲ್ಲಿ ಭಕ್ತಿ ಹಾಗೂ ಸೌಹಾರ್ದತೆಯ ವಾತಾವರಣದಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದೆ. ಹಬ್ಬದ ಅಂಗವಾಗಿ ಸಾವಿರಾರು ಮುಸ್ಲಿಂ ಸಮಾಜದವರು ಹಾಗೂ ಗ್ರಾಮದ ಹಿಂದೂ ಸಮಾಜದ ಬಾಂಧವರು ಒಂದಾಗಿ ಸೇರಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಸಾಮರಸ್ಯದ ಸಂದೇಶ ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಲವಡಿ ಗ್ರಾಮದ ಸಮಾಜ ಸೇವಕ ಶ್ರೀ ಪ್ರದೀಪ್ ಲೆಂಕನಗೌಡ್ರು, ರಂಜಾನ್ ಹಬ್ಬ ಶಿಸ್ತು, ಸಹನೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೋಧಿಸುವ ಪವಿತ್ರ ಆಚರಣೆ ಅಂತ ಹೇಳಿದ್ದಾರೆ. ಒಂದು ತಿಂಗಳ ಕಾಲ ಉಪವಾಸ ಆಚರಣೆ ಮಾಡುವುದರ ಮೂಲಕ ದೇಹ ಹಾಗೂ ಮನಸ್ಸಿನ ಶುದ್ಧೀಕರಣವಾಗುವುದರ ಜೊತೆಗೆ ಸಮಾಜದಲ್ಲಿ ಉತ್ತಮ ಸಂದೇಶ ಹರಡುತ್ತೆ ಎಂದಿದ್ದಾರೆ. ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ಪ್ರವಾದಿ ಪೈಗಂಬರ್ ಅವರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ, ಇಲ್ಲಿ ಒಂದು ತಿಂಗಳ ಕಾಲ ಉಪವಾಸವನ್ನು ಮಾಡಿ ಶ್ರೀ ಅಲ್ಲಾಹನ ಒಂದು ಪಠಣೆಯನ್ನು, ಅವನ ಒಂದು ತತ್ವ ಮತ್ತು ಬೋಧನೆಗಳಿಗೆ ಪಠಣೆಯನ್ನು ಮಾಡಿ ಇವತ್ತು ಕೊನೆಯದಾಗಿ ಈ ತಿಂಗಳ ಕೊನೆಯ ನಮಾಜಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನೆಲ್ಲ ಇಸ್ಲಾಂ ಸಹೋದರರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇದು ಕೇವಲ ನಮ್ಮ ದೇಶದಲ್ಲಿ, ನಮ್ಮ ಗ್ರಾಮದಲ್ಲಿ ಆಚರಿಸುವಂಥದ್ದಲ್ಲ. ಇದು ನಮಾಜ್ ಅಂತಂದ್ರೆ ಈ ಜಗತ್ತಿನ ಎಷ್ಟು ದೇಶಗಳದವು, ಈ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸುವಂಥ ಒಂದೇ ಒಂದು ಹಬ್ಬ ಯಾವುದಾದ್ರೂ ಇದ್ದರೆ ಅದು ರಂಜಾನ್ ಅನ್ನುವಂಥದ್ದನ್ನು ಭಾಳ ನಾನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ರಂಜಾನ್ ತಿಂಗಳು ಅನ್ನೋದು ಭಾಳ ಒಂದು ಮಹತ್ವವನ್ನು ಯಾಕೆ ಪಡಿತೈತೆ ಅಂದ್ರೆ, ಅಲ್ಲಿ ಉಪವಾಸವನ್ನು ಆಚರಿಸೋದು ಅಂದರೆ ಉಪವಾಸದಿಂದ ಏನು ಲಾಭ ಇರ್ತೈತಿ ಅನ್ನುವಂಥದ್ದನ್ನು ಕೂಡ ನಮ್ಮ ಸಮೀರ್ ಅವರು ಹೇಳಿದರು. ಏನು ಇಲ್ಲೇ ಅಂತಂದರೆ, ನಮ್ಮ ದೇಹದ ಅಂಗಾಂಗಗಳಿಗೆ ಭಾಳಷ್ಟು ಸಮಯ ರೆಸ್ಟ್ ಬೇಕಾಗಿರ್ತೈತಿ. ಅದನ್ನು ಪೈಗಂಬರ್ ಅವರು ಅವತ್ತೇ ಹೇಳಿದ್ದಾರೆ. ನಿಮ್ಮ ದೇಹಗಳು ಗಟ್ಟಿ ಇರ್ಬೇಕಂದ್ರೆ ನೀವು ಕನಿಷ್ಠ ಉಪವಾಸವನ್ನು ಮಾಡಿರಿ, ನಿರಂತರವಾಗಿ ಅದಕ್ಕೆ ಆಹಾರವನ್ನು ಕೊಡುವಂಥದ್ದನ್ನು ಮಾಡಬೇಡ್ರಿ ಅಂತಂದ್ರೆ ನಮ್ಮ ದೇಹವನ್ನು ಗಟ್ಟಿ ಇಟ್ಕೊಳ್ಳುವಂಥದ್ದನ್ನು ಒಂದು. ಇನ್ನೊಂದು ಏನಂದ್ರೆ, ನೀವು ವಾಸಿಸಿರುವಂಥ, ನೀವು ನೆಲೆ ನಿಂತಿರುವಂಥ ದೇಶಕ್ಕೆ ಆಹಾರದ ಉಳಿತಾಯ ಆಗಲಿ ಅನ್ನುವಂಥದ್ದು ಎರಡನೇದ್ದು. ಇನ್ನು ಮೂರನೇದ್ದು ಇನ್ನೊಂದು ಏನಂತಂದ್ರೆ, ಭಾಳ ಶ್ರೀಮಂತಿ ಒಳಗೆ ನಮಗೆ ಹಸಿವನ್ನು ಅರಿವೇ ಇರುವುದಿಲ್ಲ. ನಾವು ಒಮ್ಮೆ ಹಸಿ ಹಾಕಿ ಬಿಟ್ಟಿರದೇ ಇಲ್ಲ ನಮ್ಮ ಮನೆಯಾಗ, ಯಾಕಂದ್ರೆ ಏನು ಬೇಕಂತಂದು ತಿನ್ಸಿರ್ತಾರ. ಹಿಂಗಾದಾಗ ನಮ್ಗೆ ಏನಾಕತ್ತೆ ಅಂದ್ರೆ, ಒಬ್ಬ ಹಸಿದು ನಿಂತಿರುವಂಥ ಬಡವನ ಸಮಸ್ಯೆಗಳು ನಮಗೆ ತಿಳಿದಿಲ್ಲ. ಅದಕ್ಕೆ ನೀನು ಎಷ್ಟೇ ಶ್ರೀಮಂತನಾಗಿರೋ ನೀನು ಒಂದು ಉಪವಾಸಿರ, ಅವಾಗ ಆ ಕಟ್ಟ ಕಡೆ ವ್ಯಕ್ತಿ ಹಸಿವು ನಿನಗೆ ಅರಿವಾಗಿ ಅವನು ಸಹಾಯ ಮಾಡುವಂಥ ಮನೋಭಾವನೆ ನಿನಗೆ ಬರ್ತೈತೆ ಅನ್ನುವಂಥದ್ದಕ್ಕೆ ಈ ಉಪವಾಸವನ್ನು ಆಚರಿಸ್ತಾರ ಅನ್ನುವಂಥದ್ದು ನನಗೆ ತಿಳಿದಿರುವಂಥ 3 ಅಂಶಗಳು. ಇನ್ನು ಜಪಾನದ ಒಬ್ಬ ದೊಡ್ಡ ವೈದ್ಯ ಈ ಉಪವಾಸದ ಬಗ್ಗೆ ಒಂದು ದೊಡ್ಡ ಅಧ್ಯಯನವನ್ನು ಮಾಡಿ ಬರೆದಾನ. ಭಾಳ ಯಾವ್ಯಾವ ಯಕೃತಿಗೆ ಏನಾಕತಿ, ಇನ್ನು ಕಿಡ್ನಿಗೆ ಏನಾಕತಿ ಉಪವಾಸ ಇರೋದ್ರಿಂದ ಒಳ್ಳೆಯದು ಅನ್ನೋದನ್ನು ಬರೆದಿದ್ದಾನೆ. ಮೊಹಮ್ಮದ್ ಪೈಗಂಬರ್ ಅವರು ಭಾಳ ಒಂದು ಶಾಂತಿ ಮತ್ತು ಸಂದೇಶಗಳನ್ನು ಈ ಒಂದು ಇದ್ರೊಳಗೆ ನೀಡಿದ್ದಾರೆ. ರಂಜಾನ್ ತಿಂಗಳಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳು ಏನಾಗ್ತಾವಪ್ಪ ಅಂತಂದ್ರೆ ಅವು ಗ್ಯಾರೇಜ್ಗಳಾಗ್ತಾವೆ. ಅಂದ್ರೆ ಗ್ಯಾರೇಜ್ ಅಂದ್ರೆ ಏನು, ಇವತ್ತು ನಾವು ಏನಾದರೂ ಒಂದು ಗಾಡಿಗಳು ಕೆಟ್ಟರೆ, ಏನಾರ ನಮ್ಮ ಟ್ರ್ಯಾಕ್ಟರ್ ಕೆಟ್ಟರೆ, ಏನಾರ ಕೆಟ್ಟರೆ ಗ್ಯಾರೇಜಿಗೆ ಹೋಗ್ತೀವಿ. ಹಂಗೆ ಈ ತಿಂಗಳು ಏನಾಕೈತೆ ಅಂದ್ರೆ, ದುರ್ಮಾರ್ಗದಲ್ಲಿ ನಡೀತಿರ್ತಕ್ಕಂಥ ಯಾವುದೋ ಒಬ್ಬ ಮುಸಲ್ಮಾನ್ ಇದ್ರೂ ಕೂಡ, ಕೆಟ್ಟ ಚಟಗಳಿಗೆ ಹವ್ಯಾಸವಾಗಿರ್ತಕ್ಕಂಥ ಮುಸಲ್ಮಾನ ಇದ್ರೂ ಕೂಡ ಅವ ಈ ತಿಂಗಳದೊಳಗೆ ಮಸೂತಿ ಒಳಗೆ ರಿಪೇರಿಯಾಗಿ ಸನ್ಮಾರ್ಗದೊಳಗೆ ಹೋಗುವಂಥ ಪವಿತ್ರವಾಗಿರ್ತಕ್ಕಂಥ ತಿಂಗಳ ಯಾವುದಪ್ಪ ಅಂದ್ರೆ ಅದು ರಂಜಾನ್ ತಿಂಗಳ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಲ್ಲಿ ಮೊಹಮ್ಮದ್ ಪೈಗಂಬರು ಮಕ್ಕಾದಲ್ಲಿ ಇದನ್ನೇನು ಕುರಾನನ್ನು ಇವ್ರಿಗೆ ದೇವದೂತ ಅಂತಾರೆ. ಇವ್ರಿಗೆ ಯಾರಪ್ಪ ಇವರು ಈ ಒಂದು ಕುರಾನ್ ಗ್ರಂಥವನ್ನು ಜಾಬ್ರಿಯಲ್ ಅಂತಕ್ಕಂಥ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಗೆ ಹೋಗಿ ತೋರಿಸ್ತಾರೆ ಇವ್ರು ಇದನ್ನು. ಈ ಥರ ಇದು ಹಿಂಗೈತಿ ಅಂತೇಳಿ ಅವಾಗ ಪಾದ್ರಿ ಅದನ್ನು ನಾನು 1-2 ದಿನ ಓದಿ ನಿನಗೆ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಅದನ್ನು 2 ದಿನ ಓದಿದ ಮೇಲೆ ಪಾದ್ರಿ ಅವ್ರು ಪೈಗಂಬರು ಅವ್ರಿಗೆ ಹೇಳಿದ್ರೆ, ನೀನು ನಾನು ನೋಡ್ತಿರ್ತಕ್ಕಂಥ ಒಬ್ಬ ಮನುಷ್ಯ ಮಾತ್ರ ಅಲ್ಲ, ಇದನ್ನು ಓದಿದ ಮೇಲೆ ನನಗನ್ಸಿದ ಮಟ್ಟಿಗೆ ಅಂದ್ರೆ ನೀನು ಸಾಕ್ಷಾತ್ ಪರಮಾತ್ಮ ದೇವಲೋಕದಿಂದ ಅಲ್ಲ, ದೇವ್ರು ಕಳಿಸಿರ್ತಕ್ಕಂಥ ಮಾನವ, ನೀನು ದೇವದೂತ. ಇದನ್ನು ಇಲ್ಲೇ ಮಕ್ಕಾಕ್ಕೆ ಸೀಮಿತ ಇಡಬೇಡಿ. ಈ ಗ್ರಂಥವನ್ನು ಹಳ್ಳಿಗೆ ಹೋಗಿ, ದೇಶಕ್ಕೆ ಹೋಗಿ ಈ ಒಂದು ಒಳ್ಳೆಯ ಸಂದೇಶಗಳನ್ನು ಸಾರ. ನೀನು ದೂತ ಅಂತ ತನ್ನನ್ನು ತಾನು ಕರ್ಕೊಂಡಿಲ್ಲ ಪೈಗಂಬರ್, ಅವನು ಅಂಥ ಒಂದು ದೂತ, ನೀನು ದೇವಲೋಕದಿಂದ ಬಂದಂಥವ ಅಂತ ಹೇಳಿದವ ಯಾರಾದರೂ ಇದ್ರೆ ಅದು ಕ್ರಿಶ್ಚಿಯನ್, ಅದು ಜಾಬ್ರಿಯಲ್ ಅಂತಕ್ಕಂಥವ ಅವ್ರಿಗೆ ಅದನ್ನು ವಿಷಯವನ್ನು ಹೇಳಿದ ಅಂತಕ್ಕಂಥದ್ದನ್ನು ನಾನು ಮಾತುಕೊಂಡು ಹೇಳ್ತೀನಿ. ಬಂಧುಗಳೇ, ಇಲ್ಲಿ ಏನಿರ್ತೈತೆ ಅಂದ್ರೆ, ಪೈಗಂಬರ್ ಅವರು ಹೇಳೋದಿಷ್ಟೇ, ನನ್ನನ್ನು ಪೂಜಿಸುವಂಥ ಹೋರಿ ಅಂತ ಎಲ್ಲಿ ಹೇಳಿಲ್ಲ. ಅವ್ರು ಹೇಳಿರೋದೇನು, ಮನುಷ್ಯರಾದ ನೀವುಗಳು ಮನುಷ್ಯರನ್ನು ಮನುಷ್ಯರಂತೆ ಕಾಣಿ. ಆಮೇಲೆ ಸದಾಕಾಲ ನೀವು ಮಾನವೀಯ ಮೌಲ್ಯಗಳನ್ನು ಅಳವಡಿಸ್ಕೊಂಡ್ರೆ
ನೀವು ನಿರಂತರವಾಗಿ ಅಲ್ಲನ ಕೃಪೆಗೆ ಪಾತ್ರರಾಗ್ತೀರಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಆ ಒಂದು ಪೈಗಂಬರ್ ಅವರು ಎಲ್ಲದರಲ್ಲೂ ಅಳವಡಿಸಿದ್ದಾರೆ. ಇವತ್ತು ಪೈಗಂಬರನ್ನು ನಾವು ನೋಡಿಲ್ಲ, ನಮಗೆ ನೋಡಕ್ಕೆ ಸಿಗೋದಿಲ್ಲ ಅವರು. ಆದ್ರೆ ಪೈಗಂಬರ ಚಿಂತನೆಗಳು ಮಾತ್ರ ಸದಾ ನಮ್ಮ ಕಿವಿಯೊಳಗೆ ಇಟ್ಕೊಂಡು ನಾವು ಈ ಸೂರ್ಯ ಚಂದ್ರ ಈ ಲೋಕ ಇರುವವರೆಗೂ ಒಂದು ಅಸ್ತಿತ್ವದಲ್ಲಿ ಉಳಿತಾವು ಅಂತಂದ್ರೆ ಅವು ಪೈಗಂಬರ ಚಿಂತನೆಗಳು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದೊಳಗೆ ಹೇಳ್ತಾ, ಒಟ್ಟಾರೆಯಾಗಿ ನಾವು ಎಲ್ಲರೂ ಇವತ್ತು ನಮ್ಮ ಭಾರತದ ಮುಸ್ಲಿಂ ಸಮುದಾಯಕ್ಕೆ ನಾವು ಬಂದಂಥ ಸಂದರ್ಭದೊಳಗೆ ಏನಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡುವಂಥ ಸಂದರ್ಭದೊಳಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಒಂದು ದೃಷ್ಟಿಯಿಂದ ನಾವು ಭಾರತ ಮಾತೆ ಮಕ್ಕಳು ಅನ್ನುವಂಥ ದೃಷ್ಟಿಯಿಂದ ಇನ್ನೊಂದು ಏನನ್ನು ತಿಳ್ಕೊಳ್ಳ ತಮ್ಮ ಪ್ರಾಣಗಳನ್ನು ಕೊಟ್ಟು ನೀವೆಲ್ಲರೂ ಹೋರಾಡಿದ್ದರ ಫಲವಾಗಿ ನಮ್ಮ ಭಾರತ ಇವತ್ತು ಸ್ವತಂತ್ರ ಆಯಿತು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದೊಳಗೆ ಹೇಳ್ತೀನಿ. ಒಬ್ಬರು ವಾರಣಾಸಿ ಗಂಗಾ ನದಿ ಅಂದ್ರೆ ಇಲ್ಲಿ ಕಾಶಿ ವಿಶ್ವನಾಥನ ಗುಡಿ ಒಳಗೆ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಸ್ಲಿಂ ಸಮಾಜದ ಮುಖಂಡರು, ಧರ್ಮಗುರುಗಳು ಹಾಗೂ ನೆರೆಹೊರೆಯ ಗ್ರಾಮಗಳಿಂದ ಆಗಮಿಸಿದ ಅನೇಕ ಭಕ್ತರು ಭಾಗವಹಿಸಿದ್ರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.